ನಮಸ್ತೆ. ನಾವಿವತ್ತು ಭದ್ರಾವತಿ ಸರಾಕೆರೆ ಸೆಂಟರಿಂದ ಜಿಂಕ್ನಲ್ಲಿರುವಂಥ ರತ್ನಮ್ಮ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಅಮ್ಮ ಕೂಡ ರೆಗ್ಯುಲರ್ ಆಗಿ ಥೆರಪಿಗೆ ಬಂದು ಗುಣ ಆಗಿ ಈ ಒಂದು ಆರೋಗ್ಯನ ಮನೆಗೆ ಬೇಕಂತ ತಗೊಂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಮನೆಗೆ ತಗೊಂಡ್ರು, ಏನೆಲ್ಲ ಗುಣ ಆಗಿದೆ ಅಂತ ಅಮ್ಮ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನಗೆ ಈ ಸೊಂಟ ನೋವು, ಕಾಲು ನೋವು ಎಲ್ಲ ಇತ್ತು, ಶುಗರ್ ಇತ್ತು, ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಎಷ್ಟು ವರ್ಷದಿಂದ ತೊಂದರೆ ಇತ್ತು? ನನಗೆ ಈ ಸೊಂಟ ನೋವೆಲ್ಲ ಇತ್ತು ಸುಮಾರು ಈಗ 4-7-8 ವರ್ಷದಿಂದಲೂ ಇದೆ ಸೊಂಟ ನೋವೆಲ್ಲ. ಆಮೇಲೆ ಶುಗರ್ ಈಗ ಇತ್ತೀಚೆಗೆ ಒಂದು 2 ವರ್ಷದಿಂದ ಶುರುವಾಗಿದೆ. ಹೊರಗಡೆ ತೋರಿಸ್ತಾ ಇದ್ರು, ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ತಿದ್ದು. ಒಂದು ಮಾತ್ರೆನೆಲ್ಲ ಅದು ಆಯುರ್ವೇದ ಮಾತ್ರೆ, ಇದು ಮೆಡಿಸಿನ್ ತಗೊಂಡಿಲ್ಲ, ಆಯುರ್ವೇದ ಮಾತ್ರೆ ತಗೋತಾ ಇದ್ದು. ಈಗ ಇಲ್ಲಿಗೆ ಬರೋಕೆ ಮೇಲೆ ಯಾಕೆ ಕಡಿಮೆ ಅನಿಸ್ತು ಅಂದ್ರೆ 1 ಟೈಮ್ ತಗೋತಾ ಇದ್ದೀನಿ. 2 ಟೈಮ್ ತಗೊಳ್ಳಲ್ಲ, ಬೆಳಗ್ಗೆ ಟೈಮ್ 1 ಟೈಮ್. ಮುಂಚೆ 2 ಟೈಮ್ ತಗೊಂತಾ ಇದ್ರಿ, ಸರಾಕೆರಿಗೆ ಬಂದ್ಮೇಲೆ 1 ಟೈಮ್ ತಗೊಂತಾ ಇದ್ದೀನಿ ಮಾತ್ರೆ. ಅಂದ್ರೆ ಶುಗರ್ ಸ್ವಲ್ಪ ಕಡಿಮೆ ಆದಂಗೆ ಆಗಿದೆ. ಇಲ್ಲ ಫಸ್ಟ್ ಎಲ್ಲ ಕಾಲೆಲ್ಲ ಉರಿ ಕಿತ್ಕೊಂಡು ಅದು ಕಣ್ಣೆಲ್ಲ ಸ್ವಲ್ಪ ಉರಿಯವು. ಇವಾಗ ಹಂಗೆ ಆಗ್ತಾ ಇಲ್ವಲ್ಲ, ಈ ಕಡಿಮೆ ಆಗಿದೆ ಬಿಡು ಅಂತ ಅನ್ಕೋದೆ. ಚೆನ್ನಾಗಿದೆ. ಕಾಲು ನೋವು ಏನಿಲ್ಲ. ಎಷ್ಟು ದಿನ ಬಂದ್ರಿ ಸರಾಕೆರಿಗೆ? ಒಂದು ಹೆಚ್ಚು ಒಂದು 6 ತಿಂಗಳು ಬಂದಿದ್ದೆ. 6 ತಿಂಗಳು ಬಂದಿದ್ದೆ. ನೀವು ಹೊಸ್ದಾಗಿ ಬಂದಾಗ ನಿಮ್ಗೆ ಏನು ನೋವು ಜಾಸ್ತಿ ಆಗಿತ್ತಮ್ಮ? ಸ್ವಲ್ಪ ಸೊಂಟ ನೋವು ಎಲ್ಲ ಜಾಸ್ತಿ ಆಯ್ತು. ಮತ್ತೆ ಇಲ್ಲಿ ಅಲ್ಲಿ ಹೇಳಿರೋ ಬೇಡ ಕರೆಂಟಿಂದ ಹೋಗ್ಬೇಡ್ರಿ ನೋಡಿ ಜಾಸ್ತಿ ಆಯ್ತು ನಿಮಗೆ ಅಂತವ. ಆಮೇಲೆ ಅಲ್ಲಿ ಹೇಳ್ತಿರೋ ಅಲಂಕ್ ಮಾಡ್ತಿದ್ರಲ್ಲ, ಇಲ್ಲ ಅದು ಜಾಸ್ತಿ ಆಗೇ ಬೇದಿ ವಾಂತಿ ಇದೆಲ್ಲ ಆಗೇ ಅದು ನಿಮಗೆ ಕಡಿಮೆ ಆಗುತ್ತೆ, ಏನು ಹೆದರಿಕೆ ಬಿಟ್ರಿ ನೀವು ಅಂತ ಹೇಳ್ತಿದ್ರಲ್ಲ. ಹಂಗಾಗಿ ನಾವು ನೋಡೋಣ ಕಡಿಮೆ ಆಗೋದು ಅಂತ ಬಂದೆ. ಕಡಿಮೆ ಆಯ್ತು. ಕಡಿಮೆ ಆದ್ಮೇಲೆ ಈಗ ಹೊಸ ಬರೋ ಡೌಟ್ ಇರುತ್ತೆ, ಬಂದು ನೋವು ಆದ ತಕ್ಷಣ ಎದುರ್ಕೊಂಡ್ಬಿಡ್ತಾರೆ, ಅವ್ರಿಗೆಲ್ಲ ಏನು ಹೇಳ್ತೀರಾ? ಅವ್ರಿಗಿಲ್ಲ, ಬಂದು ಮಾಡ್ಬೋದು, ಏನು ಪರವಾಗಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಹಂಗಾಗುತ್ತೆ, ಆಮೇಲೆ ಏನು ಆಗಲ್ಲ, ಸರಿ ಆಗುತ್ತೆ. ಬರ್ಬೋದು, ಬಂದು ಮಾಡ್ಕೊಂಡ್ರೆ ಒಳ್ಳೇದಲ್ಲ. ಅದು ಎಲ್ಲದು 100 ಕಾಯಿಲೆಗಳು ಹುಷಾರಾಯ್ತವೆ ಅಂತಂದ್ರೆ ಯಾಕೆ ಬಿಡಬಾರ್ದು. ನಿಮ್ಗೆ ನೋವಾದ್ಮೇಲೆ ಪೂರ್ತಿ ಗುಣ ಆಗಿತ್ತು? ನೋವಾಗಿ ನನಗೆ ಪೂರ್ತಿ ಗುಣ ಆಗಿತ್ತು. ಮೆಡಿಸನ್ ಬೆಸ್ಟ್, ಈ ಥೆರಪಿ ಬೆಸ್ಟ್? ಮೆಡಿಸಿನ್ ಥೆರಪಿನೇ ಬೆಸ್ಟ್. ಆಮೇಲೆ ನಾವು ಸೊಂಟನೂ ಅದೇ ಅವ್ರು ತೀರೋದ್ರಲ್ಲ, ಅವಾಗ್ಲಿಂದ ಸ್ವಲ್ಪ ಒಂದು 10 ದಿವಸ ಬರಲಿಲ್ಲ. ನಾವು ಸೊಂಟನೂ ಜಾಸ್ತಿ ಆಗ್ಬಿಟ್ಟು ನನಗೆ ಏನು ಮಾಡೋದು ಅಂದ್ರೆ ಇವ್ರು ಮಾತ್ರೆ ತಂದ್ಕೊಟ್ರು, ಮಾತ್ರೆ ತರಿಸ್ಕೊಟ್ರು. ಇದರಿಂದ ತರಿಸ್ಕೊಟ್ಟು ಅದನ್ನು ನುಂಗ್ತಾ ಇದೆ, ಕಡಿಮೆ ಆಯಿತು. ಆಮೇಲೆ ಏನು ಮಾಡಿದೆ, ಮತ್ತೆ ಈಗ ಶುರು ಆಯ್ತಲ್ಲ, ಈಗ ಇಲ್ಲಿ ಬರೋಕಿಡಿದೆ. ಬರೋಕಿಡಿದ್ಮೇಲೆ ಮಾತ್ರೆ ತಗೋತಿಲ್ಲ, ತಾಣ ಅಂತ ದಿನಾಲು ಬೈತಲ್ಲ ಅವರು. ಅಂದ್ರೆ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಇಲ್ಲ, ಒಂದು ದಿವಸ ತಗೊಳೋದೇ ಇಲ್ಲ. ಈಗ ಪರವಾಗಿಲ್ಲ, ಈಗ ನೋವೆಲ್ಲ ಕಡಿಮೆ ಆಯ್ತಲ್ಲ, ಸುಮ್ಮನೆ ಯಾಕೆ ಮಾತ್ರೆ ತಗೊಂಡು ಇರ್ಲಿ ಬಿಡು, ಇನ್ನೂ ಸ್ವಲ್ಪ ತೀರಾ ನೋವು ಜಾಸ್ತಿ ತಗೊಳ್ಳೋಣ ಅನ್ಕೊಂಡು ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ಯಾವ್ದು ಮಾತ್ರೆ ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ದೀರಾ, ಕಡಿಮೆ ಮಾಡಿ ಥೆರಪಿ ರೆಗ್ಯುಲರ್ ಆಗಿ ಮಾಡಿದ್ದೀರಾ. ಈ ಪಚ್ಚೆಕಲ್ ಬಗ್ಗೆ, ಈ ಥೆರಪಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪರವಾಗಿಲ್ಲ, ಒಳ್ಳೇದು. ಇದು ಥೆರಪಿ ಮಾತ್ರ ಪರವಾಗಿಲ್ಲ, ಒಳ್ಳೇದು ಮಾಡ್ಕೋಬಹುದು. ಪಚ್ಚಕಲ್ದು ಬಗ್ಗೆ ಒಳ್ಳೆ ಕಡಿಮೆ ನಮಗೆ, ಬಟ್ ನೀವು ಹೇಳ್ತಾ ಇರಲ್ಲ ಒಳ್ಳೇದಾಗ್ತೈತೆ ಅಂತ ನೋಡಿ, ಅದು ಬಂದು ಕಾಲ್ಗೊಳ್ದೆ ಇನ್ನು ಎಷ್ಟು ಒಳ್ಳೇದಾಗುತ್ತೆ ನಮಗೆ. ದೇವ್ರ ತಾಯಿಯಿಂದ ಒಳ್ಳೇದಾದ್ರೆ ಸಾಕು ಅಷ್ಟೇ. ಈಗ ಒಂದು ನೀವು ಅಲ್ಲೇ ಬರ್ಬೋದಾಗಿತ್ತು, ಏನಕ್ಕೆ ಮನೆಗೆ ತಗೊಂಡ್ರಿ? ಅದೇ ಮನೆಗೆ ಯಾವಾಗ್ಲೂ ಬರೋಕ್ಕಾಗಲ್ಲ, ಮತ್ತೆ ಇವ್ರು ಬರಲ್ಲ, ಇವರಿಗೆ ಟೈಮ್ ಇರಲ್ಲ. ಆ ಮಕ್ಳು ಬರ್ತವೆ, ಮಕ್ಳಿಗೆ ಇರಲ್ಲ. ಅವಳು ನಮ್ಮ ಸೊಸೆಗೆ ಟೈರಾಯ್ಡ್ ಐತೆ. ಆ ಟೈರಾಯ್ಡ್ ಅಂತ ಈಗ 9 ಬಾಲ್ ಕೊಟ್ರಲ್ಲ ನೀವು, ಅದರಿಂದ ಬರುತ್ತೆ ಅಂದ್ರಲ್ಲ, ಅದಕ್ಕೋಸ್ಕರ ನಾನು ತಗೊಂಡಿದ್ದು. ಅವಳು ಬಂದಾಗ ಮಾಡ್ತಿರ್ತಾಳೆ, ಹಂಗಾಗಿ ಅವಳು ಟೈರಾಯ್ಡ್ ಇದೆ. ಹೇಳಿರಲ್ಲ 6 ತಿಂಗಳು ಮಕ್ಳಿಂದಲೂ ಮಲ್ಕೋಬಹುದು, ಏನೂ ಆಗಲ್ಲ, ತೊಂದರೆ ಇಲ್ಲ ಅಂದ್ರಲ್ಲ. ಹಂಗ ಮಕ್ಳೆಲ್ಲ ಇದಾವೆ, ಎಲ್ಲರೂ ಇದ್ರಿಂದ ಒಳ್ಳೇದಾಗುತ್ತಲ್ವಾ, ಯಾಕೆ ತಗೋಬಾರ್ದು? ಏನ್ ಬೇಕಾದಷ್ಟು ತಿಂತೀವಿ, ಉಣ್ತೀವಿ, ಎಲ್ಲ ಖರ್ಚಾಗಿ ಹೋಗುತ್ತೆ. ಇದೀನಿ ಇರುತ್ತಾ, ಇದಿದ್ರೆ ಮನೇಲಿ ಲೈಫ್ ಆರೋಗ್ಯ ಕಾಪಾಡುತ್ತಲ್ವಾ, ಅದಕ್ಕೋಸ್ಕರ ನಾವು ಇದೇ ಅಮೌಂಟ್ ಈಗ ಅಪ್ಪನ ಹತ್ರ ನೀವೇನಾದ್ರು ಒಂದು ಬಂಗಾರ ಒಡವೆ ಏನಾದ್ರು ತಗೋಬೋದಾಗಿತ್ತಲ್ವಾ? ಈ ಮ್ಯಾಟೇ ಬೇಕಂತ ಯಾಕೆ ಡಿಸೈಡ್ ಮಾಡಿದ್ರಿ? ಅದೇ ಆರೋಗ್ಯ ಮುಖ್ಯ. ಈಗ ಆಸ್ಪತ್ರೆಗೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ ನಮಗೆ, ಅದು ಇದು ಮತ್ತೆ ಕಾಯಬೇಕು, ಮತ್ತೆ ಇವತ್ತು ಬರ್ರಿ ಇವತ್ತು ಹೋಗ್ಬೇಕು, ನಾಳೆಗೆ ಬರ್ರಿ ನಾಳೆಗೆ ಹೋಗ್ಬೇಕು. ನಾವು ಮಣಿಪಾಲೆಲ್ಲ ಒಂದು 15 ದಿವಸ ತನಕ ನಮ್ಮ ಮನೇಲಿ ಹಾಕೊಂಡು ಎಣಗ್ಬಿಟ್ಟಿದ್ದೀವಿ ಅಂದ್ರೆ ಬೇಡ ಬಜ್ಜಿ ಅಷ್ಟು ಆಗ್ಬಿಟ್ಟಿದೆ ನಮಗೆ. ಅದಕ್ಕೋಸ್ಕರ ನೋಡೋಣ, ಇದರಿಂದ ಒಳ್ಳೇದಾಗುತ್ತಲ್ವಾ, ಒಳ್ಳೇದಾದ್ರೆ ಯಾಕೆ ತಗೋಬಾರ್ದು ಅಂತೇಳಿ ಒಡವೆದೆಲ್ಲ ಯಾವ್ದು ಇಲ್ಲ ಬಿಡ್ರಿ, ನಾವು ಇವತ್ತಿಲ್ಲ ನಾಳೆಗೆ ತಗೋಬಹುದು. ಆರೋಗ್ಯ ಮುಖ್ಯ. ಆರೋಗ್ಯ ಇವರು ದುಡಿತಾರಲ್ಲ, ನಮ್ಮ ಮನೇಲಿ ದುಡಿತಾರಲ್ಲ, ಈಗ ಆರೋಗ್ಯ ದುಡಿತಾರೆ, ತಗೋಬೋದಲ್ವಾ. ಹಂಗಾಗೋಸ್ಕರ ನಾನು ತಗೋಬೇಕು ಅಂತ ಅಂತ ಹೇಳಿದ್ ನಮ್ಮ ಮನೆಯವರಿಗೆ, ತಗೋಣ ಕಣ್ರಿ ಅಂತ ಹೇಳು ತಗೊಂಡಿದ್ದಾಯ್ತು. ಒಳ್ಳೇದಾಗುತ್ತೆ, ಅದರಿಂದ ಏನು ತೊಂದರೆ ಇಲ್ಲ, ಎಲ್ಲರೂ ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಮ್ಮ. ಅಪ್ಪ ಬಂದು ನೀವು ಒಂದಿನಕ್ಕೂ ಸರಾಕೆರಿಗೆ ಬಂದಿಲ್ಲ, ಬಟ್ ಅಮ್ಮ ಕೇಳಿದ ತಕ್ಷಣನೇ ಒಪ್ಕೊಂಡು ಅಮ್ಮನ ಆರೋಗ್ಯ ಮುಖ್ಯ ಅಂತ ತಗೊಂಡಿದ್ದೀರಪ್ಪ. ಎಲ್ಲ ಅಪ್ಪಂದಿರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಅಲ್ಲಿ ಬರ್ತಾರ? ಖಂಡಿತ ಎಲ್ಲರೂ ಅನುಭವ ನೋಡ್ರಿ, ನಾವು ಯಾವುದು ಹೋದ್ಮೇಲೆ ಅನುಭವ ಪಡೋದು, ಮುಂಚೆ ಯಾರು ಅನುಭವ ಪಟ್ಟಿರಲ್ಲ. ಈಗ ನಮ್ಮ ನಾದಿನಿ ನನ್ನ ಕರೆದ್ಲು, ನಮ್ಮ ಮನೆಯವ್ರು ಊರಲ್ಲಿರಲಿಲ್ಲ, ಬೆಂಗಳೂರಲ್ಲಿ ಇದ್ರು, ಮಕ್ಕಳ ಮನೇಲಿ. ಅವಾಗ ಕರೆದ್ರು, ಬಾಮ ಹಿಂಗಿದೆ ಅಂತ. ನೀನು ಕೆಲಸ ಹೋಗಮ್ಮ ಅಂತ ನಾನೇ ನಮ್ಮ ಹುಡುಗಿ ಬೈದಿದ್ದೆ. ಹೇಳಿಲ್ಲ, ಹಿಂಗೆ ಕ್ಲೀನಾಗಿದ್ದಾಗ 1 ಲಕ್ಷ ಬಂಡವಾಳ ಹಾಕಿ ಮನೇಲೆ ಮಾಡ್ಕೊಬೋದು ಅಂತ ಎಲ್ಲ ಹೇಳಿದ್ರು. ಇನ್ನು ಕೆಲಸ ಆಮೇಲೆ ಇವಳು ಬಂದು ಇವರಿಬ್ಬರು ಮಾತಾಡ್ಕೊಂಡು ಹೋದ್ಮೇಲೆ ಈ ಸರಿ ಇವಳೇ ಹಠ ಮಾಡಿಳು, ಇಲ್ಲರಿ ಇರ್ತಾಳೆ. ನಾನು ಬಿ ಬೆಟರ್ ಅಂದ್ಬಿಟ್ಟು ಆಯುರ್ವೇದಿಕ್ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಅದು ನೀವು ನೋಡಿರ್ಬೇಕು, ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇದೆ.
ಬಿ ಬೆಟರ್ ಅಂತ ಅದು ತೊಗೊಳ್ತಾ ಇದ್ದೀನಿ. ನಾನು ಬಿದ್ದೋಗಿದೆ ಮೂಲೆಗೆ ಬಿಟ್ರಿ ಆ ವಿಚಾರ ಬೇರೆ. ಟ್ಯಾಬ್ಲೆಟ್ ತೊಗೊಳಕ್ಕೆ ಹಿಡಿದ್ಮೇಲೆ ನೋಡ್ರಿ ಈಗ ನಾನು ಆರಾಮಾಗಿ ಓಡಾಡ್ಕೊತಿದ್ದೀನಿ. ಇಲ್ಲಿ ನನ್ನ ಕೈ ನಡೆಯೋಕ್ಕೂ ಆಗ್ತಿಲ್ಲ, ಒಂದು ಅಕ್ಕಿ ಚೀಲ ಎತ್ತಕ್ಕಾಗ್ತಿಲ್ಲ. ಇವತ್ತು ಒಬ್ಬನೇ ಎತ್ಕೊಂಡ್ಬರ್ತೀನಿ, ಆ ಸ್ಟೇಜಿಗೆ ನಿಂತಿದ್ದೀನಿ. ವಯಸ್ಸು ಆಯಿತು ಅಲ್ಲಿ 63 ವರ್ಷ. ಏನೋ ಸಾಕು, ಈಗ ಮುಂದೆ ಆರೋಗ್ಯ ಮುಖ್ಯ ಅಲ್ವಾ. ನಮ್ಮ ಮನೆಯವ್ರು ಹೇಳಿದ್ದಕ್ಕೋಸ್ಕರ, ನಮ್ಮ ಹುಡುಗಿ ಹೇಳಿದ್ದಕ್ಕೋಸ್ಕರ ಇವತ್ತು ಹಾಕಿ ಬಂಡವಾಳನ ಎಲ್ಲೂ ಹೋಗಲ್ಲ, ಹಾಕಿ ಬಂದು ಹೋಗ್ತದೆ. ಆರೋಗ್ಯ ಮೇನ್. ಅದೇ ಹಾಸ್ಪಿಟ್ಲಿಗೆ ತಗೊಂಡೋ ಸರಿ ಅಲ್ವಾ, ಅದ್ರ ಬದಲು ಮನೇಲಿ ಇರ್ತೀವಿ. ಮನೇಲಿ ಹೆಣ್ಮಕ್ಳು ಚೆನ್ನಾಗಿರ್ತಾನೆ ನಾವು ಚೆನ್ನಾಗಿ. ಅದಕ್ಕೆ ನಾನು ಆಯ್ತಮ್ಮ ಅಂತ ಇಷ್ಟಪಡ್ತೀನಿ. ನಿಮಗೆ ದುಡ್ಡು ಜಾಸ್ತಿ ಆಯ್ತು, ಏನಕ್ಕೆ ಇನ್ವೆಸ್ಟ್ ಮಾಡ್ಬೇಕಂತ ಇಲ್ಲ, ಆ ಥರ ಏನು ಅನ್ಸಲ್ಲ. ದುಡ್ಡು ಯಾರಿಗೆ ಬೇಕು? ದುಡ್ಡು ಎಲ್ಲರಿಗೂ ಬೇಕು, ಬೇಡ ಅಂತಲ್ಲ. ಯಾತಕ್ಕೆ ಸಂದರ್ಭಕ್ಕೆ ಬೇಕೋ ಅದಕ್ಕೆ ಬೇಕು. ಸುಮ್ಮನೆ ಇಟ್ಟು ಹೊಟ್ಟೆ ತಿಂದಲೇ, ಮೈತು ಬಟ್ಟೆ ಹಾಕಿಂದಲೇ, ನೆಮ್ಮದಿ ಇಲ್ದಲೆ ದುಡ್ಡು ಯಾರಿಗೆ ಬಿಟ್ಟು ಹೋಗ್ಬೇಕು ಅಲ್ವಾ. ಬೇಡ, ನಮ್ಮ ಆರೋಗ್ಯ ನಮ್ಗೆ. ನಾವು ಆರೋಗ್ಯ ಇದ್ರೆ ಬಳಗೆಲ್ಲ ಅದೇ ರೀತಿಯಲ್ಲಿ ಇರ್ತದೆ. ನಾವೇನೋ ಬಿದ್ದವ್ರು ಯಾರು ತಿರುಗಿ ನೋಡಲ್ಲ. ನಾವಲ್ಲಿ ಅನುಭವಿಸಿದೀವಿ, ಎಲ್ಲ ಅನುಭವಿಸ್ಬಿಟ್ಟು ಸೈಲೆಂಟ್ ಆಗ್ತೀವಿ. ನಾವಾಯ್ತು, ನಮ್ಮ ಮಕ್ಕಳಾಯ್ತು, ಇಷ್ಟರಲ್ಲೇ ನಾವು ಜೀವನ ಮಾಡ್ತೀವಿ. ಯಾಕಂದ್ರೆ ನೀವು ಆರೋಗ್ಯ ಬಗ್ಗೆ ಕಷ್ಟಪಟ್ಟಿರೋದಕ್ಕೆ ಆರೋಗ್ಯ ಅಂದ್ರೆ ಏನಂತ ಅರ್ಥ ಆಗಿದೆ. ಖಂಡಿತ ಖಂಡಿತ ಖಂಡಿತ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಬೇಕು ಅನ್ನೋದೇ ನಮ್ಮ ಅಷ್ಟೇ. ಈಗ ಮನೆಯವರಿಗೆ ಖುಷಿ ಆದ್ಮೇಲೆ ನನಗೂ ಖುಷಿ, ಅದರಲ್ಲೇನು ಅಲ್ಲ. ಅವ್ರಿಗೆ ಅಮ್ಮ ಮುಂಚೆ ಹೆಂಗಿದ್ರು, ಸರಕಾರಿ ಬಂದ್ಮೇಲೆ ಏನು ಬದಲಾವಣೆ ನೋಡಿದ್ದೀರಾ ನೀವು? ಬದಲಾವಣೆ ಅಂದರೆ ಒಂದು ಸ್ಪೀಡ್ ಜಾಸ್ತಿ ಆಗಿದ್ದಾಳೆ. ಸ್ಪೀಡು ಅಂದರೆ ಮುಂಚೆ ಕೆಲಸ ಕಮ್ಮಿ ಮಾಡ್ತಿದ್ರು, ಕೆಲಸ ಮಾಡ್ತಾಳೆ, ಈಗಲೂ ಮಾಡ್ತಾಳೆ. ಅಂದ್ರೆ ಕೂರಲ್ಲ, ಈಗ ಕೂರಲ್ಲ. ಮೊದಲು ಕೂರ್ತಾ ಇಲ್ಲ, ಸ್ವಲ್ಪ ಕೆಲಸ ಮಾಡಿ ಕೂರೋಳು. ಈಗ ಕೂರಲ್ಲ, ಓಡಾಡ್ಕೊಂಡು ಕೆಲಸ ಮಾಡ್ತಾಳೆ. ಅದು ಮಾಡ್ತಾಳೆ. ಮತ್ತೆ ಇದಕ್ಕೆ ಹೋಗ್ಬೇಕು ಅಂತ ಅವಳೇ ರೆಡಿಯಾಗಿ, ನಾನು ಕೆಲಸದಿಂದ ಬಂದಿದ್ರು ಸಹ ಜೀವತ್ತಿಂದ ಕರ್ಕೊಂಡು ಬರ್ತಾಳೆ. ಇದೆ, ಆಕ್ಟಿವ್ ಆಗಿದ್ದಾಳೆ. ಅದು ಮೇನ್, ಆಕ್ಟಿವ್ ಆಗಿದೆ. ಅದೇ ನೀವೇ ಬಂದು ಇವಾಗ ಅಕ್ಕನ ಪರಿಚಯ ಮಾಡ್ತಿದ್ದೆ ಸೆರಾಕೆಯನ್ನ. ನಿಮಗೇನೆಲ್ಲ ಪ್ರಾಬ್ಲಮ್ ಗುಣಾಗಿದೆ? ನನಗೆ ಬೆನ್ನು ನೋವು ಮತ್ತೆ ಗ್ಯಾಸ್ಟ್ರಿಕ್ಕು, ಈ ಕಾಲು ನೋವು ಎಲ್ಲ ಗುಣ ಆಗಿದೆ. ಮತ್ತೆ ಕಣ್ಣೆಲ್ಲ ಊದೈತೆ ಅಂತಂದವರು ನಮ್ಮ ಅಕ್ಕ ನಮ್ಮ ಮಾವ ಬಂದಾಗ, ಮನೆಗೆ ಬಂದಾಗ ಊದ್ಕೊಂಡೈತೆ ಅನ್ನೋರು. ಹಂಗಾಗಿ ನಾನು ನಮ್ಮ ಮನೆ ಹತ್ರ ಇರೋ ಪರಿಚಯ ಇದ್ದವ್ರು ಹೇಳಿದ್ರೆ, ಹಂಗಾಗಿ ನಾನು ಬಂದೆ ಅಲ್ಲಿಗೆ. ನನಗೆಲ್ಲ ಕಡಿಮೆ ಆದಮೇಲೆ ನಮ್ಮ ಅಕ್ಕಂಗೆ ಹೇಳಿದೆ, ಕಡಿಮೆ ಆಗಿತ್ತು ಕಣಕ್ಕ ಬಾ ಅಂತ ಅಂದ್ಬಿಟ್ಟು. ಅವಾಗ ಅವರು ಬಂದರು. ನಾವು ಹೇಳೋಕ್ಕಿಂತ ಅವರೇ ಬಂದು ಅನುಭವ ತಗೊಂಡ್ರೆ ಗೊತ್ತಾಗುತ್ತೆ ಅವ್ರಿಗೆ. ಈಗ ನಾವೇನು ಹೇಳಿದ್ರು ಅವ್ರಿಗೆ ಗೊತ್ತಾಗಲ್ಲ, ಅನುಭವ ತಗೊಂಡ್ರೆ ತಾನೇ ಗೊತ್ತಾಗೋದು. ಹಂಗಾಗಿ ನನಗೆಲ್ಲ ಕಾಯಿಲೆ ಹುಷಾರಾಯ್ತು. ಹಂಗಾಗಿ ನಮ್ಮ ಅಕ್ಕಂಗೂ ಕರೆದೇ ಬಂದರು. ಮತ್ತು ನಮ್ಮ ಮಾವನು ಬರಲ್ಲ ಅಂತಂದ್ರು. ಅವರು ಕಾಲಿಂದ ವೆರಿಕೋಸ್ಗಾಗಲಿ, ಕೊಲೆಸ್ಟ್ರಾಲಿಗಾಗಲಿ ತುಂಬ ಖರ್ಚು ಮಾಡಿದ್ದಾರೆ. ಎಲ್ಲ ಕಡೆ ಹೋಗಿ ತುಂಬ ಅಂದ್ರೆ ತುಂಬಾ ಖರ್ಚು ಮಾಡಿದ್ದಾರೆ. ಅದಕ್ಕೆ ಇದೊಂದು ನೋಡ್ಬಮ್ಮ, ಲಾಸ್ಟ್ ಟೈಮು ಇದೊಂದು ನೋಡಿ ಆಮೇಲೆ ನೋಡ್ರಿ ಅಷ್ಟೆಲ್ಲ ಖರ್ಚು ಮಾಡಿದ್ದೀರಲ್ವಾ, ಇದೊಂದು ನೋಡಿ ಅಂತ ಅಂದಾಗ ಹ್ಞೂ ಅಂತ ಒಪ್ಕೊಂಡು ಬಂದರು. ಮತ್ತು ಬೇರೆಯವ್ರಿಗೂ ಬಂದು ಥೆರಪಿ ಮಾಡ್ಕೊಳ್ರಿ, ತೊಗೊಳಕ್ಕಾಗ್ದಿಲ್ಲ ಅಂದ್ರೂ ಮಾಡ್ಕೊಳ್ಳಿ ಬಂದಲ್ಲಿ. ತೊಗೊಳಕ್ಕಾದಾಗ ತಗೊಳ್ಳಿ, ಇದರಿಂದ ಏನು ಪ್ರಾಬ್ಲಮ್ ಏನೂ ಇಲ್ಲ. ಸೈಡ್ ಎಫೆಕ್ಟ್ ಏನೂ ಇಲ್ಲ. ನಾವು 5-6 ತಿಂಗಳಿಂದ ತೊಗೊಂಡಿದ್ವಿ, ನಮಗೂ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ. ಮತ್ತೊಂದು ಆಕ್ಟಿವ್ ಆಗಿರ್ಬೋದು. ಏನ್ ಕೆಲಸ ಮಾಡ್ತೀವಿ ಹುಮ್ಮಸ್ಸಿಂದ ಮಾಡ್ಬೋದು. ಸ್ವಲ್ಪ ದೂರ ನಡೆದ್ರೆ ನನಗೆ ಆಗಲ್ಲ ಅಂತ ಕೂತ್ಕೊಳ್ತಿದ್ದೆ ನಾನು. ಇವಾಗ ಪರವಾಗಿಲ್ಲ. ಈಗ ಇದೇ ತರ ಡೂಪ್ಲಿಕೇಟ್ ಪ್ರಾಡಕ್ಟ್ ಆನ್ಲೈನ್ ಸಿಗ್ತವೆ. ಸೊ ನೀವು ಬಂದ್ಬಿಟ್ಟು ಆನ್ಲೈನ್ ತಗೊಳ್ದೇನೆ ಈಗ ನಮ್ಮ ಹತ್ರನೇ ಯಾಕೆ ತಗೊಂಡ್ರಿ? ಅದು ನಾಳೆ ನೋಡಿದ ನಾವು ಆನ್ಲೈನ್ ನೋಡಿದ್ವಿ. ನಿಮ್ಮ ಹತ್ರ ಅಂದ್ರೆ ಗ್ಯಾರಂಟಿ ಇರುತ್ತೆ, ಏನೇ ಒಂದಾದ್ರೂ ಗ್ಯಾರಂಟಿ ಇರುತ್ತೆ. ನಿಮ್ಮ ಹತ್ರ ತಗೊಂಡ್ರೆ ಆನ್ಲೈನ್ ಯಾರನ್ನ ಕೇಳಕ್ಕಾಗಲ್ಲ. ಅದರಿಂದ ನಿಮ್ಮ ಹತ್ರನೇ ಪ್ರಾಡಕ್ಟ್ ಒಳ್ಳೇದು ಅಂತ ತಗೊಂಡ್ವಿ. ಅಪ್ಪ ಹೇಳಿದೆ ನೀವು ಆನ್ಲೈನ್ ನೋಡಿದ್ರಿ ಅಂತ. ನೋಡಿ ಸುಮಾರು ಎಷ್ಟು ಒಂದು 60,000ದಿಂದ ಸುಮಾರು 2.5 ಲಕ್ಷ 3 ಲಕ್ಷದವರೆಗೂ ಎಲ್ಲ ಇದಾವೆ. ನಮಗೆಲ್ಲ ನಾವು ತಗೊಬೋದು, ಅದಕ್ಕೆ ಚಿಂತೆ ಇಲ್ಲ. ಅವರಿಂದಲೂ ಪರ್ಚೇಸ್ ಮಾಡೋದು. ಗ್ಯಾರಂಟಿ ಯಾರು ಬಡಿಗೆ ಮನೆ ಬಾಗಿಲಲ್ಲಿ ಇದ್ರೆ ಇವ್ನು ಕಾರ್ಪೆಂಟರ್ ಕೆಲಸ ಮಾಡ್ತಾನಪ್ಪ ಅಂತ ಗೊತ್ತು. ಬಡಿಗೆ ಇಲ್ದಲೆ ಎಲ್ಲೋ ನಾವು ಪರ್ಚೇಸ್ ರೆಡಿಮೇಡ್ ತಗೊಂಬಂದ್ಬಿಟ್ಟು ಆಮೇಲೆ ನಾವು ಬಡಿಗೆ ಹತ್ರ ತಗೊಂಡೋಗ್ತಾಗ್ತದ. ಅದಕ್ಕೆ ಬೇಡ, ಡೂಪ್ಲಿಕೇಟ್ ಆಗಿರುತ್ತೆ. ನಾವು ಅದನ್ನೆಲ್ಲ ಹುಡುಕೊಂಡು ಹೋಗೋಣ, ಸರ್ವಿಸ್ ಸಿಗೋದಿಲ್ಲ ಅಲ್ವಾ. ಆಮೇಲೆ ತಾನೇ ಬೈಪಾಸ್ ಬರ್ಬೋದು. ಅದ್ರ ಬದಲಿಗೆ ಏನೇ ಹೆಚ್ಚು ಕಡಿಮೆ ನಿಮ್ಮ ಹತ್ರ ಬಂದ್ರೆ ಹಿಂಗಾಗಿ ಅದೇ ತರ ಅಲ್ಲಿ ಬರೋರು ಆನ್ಲೈನ್ ನೋಡ್ತಾರಪ್ಪ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ? ಅದ್ರ ಅವಶ್ಯಕತೆ ಇಲ್ಲ ಅನಿಸ್ತದೆ ನನಗೆ. ಆನ್ಲೈನಲ್ಲಿ ಈಗ ಬಂಡವಾಳ ಈಗ ಬೇಡಪ್ಪ, ಒಂದು 80,000 ಬಂಡವಾಳ ಹಾಕಿ ತೊಗೊತೀವಿ ಅವರಿಂದಲೇ ಅಂತ ಇಟ್ಕೊಳ್ಳೋಣ. 4 ದಿವಸ ಬಂತು, ಆಮೇಲೆ ಯಾರಿಗಿನ್ನ ಅಂತ ಹುಡುಕೊಂಡು ಹೋಗೋಣ, ಆಮೇಲೆ ಎಸಿಲೇಬೇಕಾ? ಬೇಡ, ಇನ್ನೊಂದು 20,000 ಜಾಸ್ತಿ ಆದ್ರೆ ಏನಾಗಲ್ಲ. ಮನೆ ಬಾಕ್ಲಲ್ಲಿ ಇರ್ತೀರಾ, ಯಾವಾಗಲೂ ಏನಾದ್ರು ಚೆಕ್ ಅಂತ ಬಂದಮ್ಮ ಹಿಂಗಾಗಿದೆ ಅಂದ್ರೆ ಬಂದು ಅಟೆಂಡ್ ಮಾಡಿಸ್ತೀರಾ. ಯಾಕೆಂದ್ರೆ ಅದು ಮುಖ್ಯ. ಈಗ ನಮ್ಮ ಡಾಕ್ಟ್ರ್ ನಮ್ಮ ಜೊತೆ ಇರೋದು ಒಳ್ಳೇದು. ನಾವು ಪ್ರೈವೇಟ್ ಡಾಕ್ಟ್ರ್ ಜೊತೆ ನಮ್ಮ ಪರ್ಚೇಸ್ ಇದು ಅಲ್ಲಿ ಅವನೊಂದು ಕೊಡ್ತಾನೆ ಇವನೊಂದು ಕೊಡ್ತಾನೆ, ಅವೆಲ್ಲ ಸರಿಯಾಗಲ್ಲ ಅನ್ನೋದಕ್ಕೆ
ನಾವು ಇಲ್ಲೇ ಪರ್ಚೇಸ್ ಮಾಡೋಣ ಅನ್ನೋ ಡಿಸೈಡ್ ಇತ್ತು ನಾನು. ಅದು ಒಂದು ವಾರ ಭಾಳ ನಮ್ಮ ಮನೇಲಿ ದೊಡ್ಡ ವಿ ಮ್ಯಾಟ್ ತಗೊಂಡ್ರೆ ವಿ ಎಫ್ ಪಿ ಮ್ಯಾಟ್ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲ ಕಾಯಿಲೆಗಳೆಲ್ಲ ಗುಣ ಆಗ್ತವೆ ಅಂದ್ರೆ 100 ಕಾಯಿಲೆಗಳು ಗುಣ ಆಗ್ತವೆ ಅಂತ ಅಲ್ವಸ್ ಎಲ್ಲ ಮಾಡ್ತಿದ್ರಲ್ಲ ನೀವು. ಹಂಗ ಫೋನ್ ಇದ್ರಲ್ಲಿ ಟಿವಿಲೆಲ್ಲ ನೋಡ್ತಿದ್ನಲ್ಲ ನಿಮ್ಮ ಇದ್ರ ತೆರೆಕೆರೆಗೆ ಬಂದು, ಹಂಗಾಗಿ ಬೇಡ ಬಿಡು ಇದೇ ತಗೊಳ್ಳೋಣ, ಹಾಕದೇ ಒಂದು ಬಂಡವಾಳ ಹಾಕ್ತಿವಿ, ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿರೋದೇ ತಗೊಳ್ಳೋಣ, ಯಾಕಂತ ಇಂಥ ತಗೊಂಡು ಇದು ಮಾಡಬೇಕು, ಗುಣ ಆಗೋದು ಮುಖ್ಯ ಅಲ್ವಾ ಅಂತೇಳಿ ಚೆನ್ನಾಗಿರೋದೇ ಇರಲಿ ಅಂತ ಚೆನ್ನಾಗಿರೋದೇ ಆಯ್ಕೆ ಮಾಡ್ತೀನಿ ನಾನು. ಆಯ್ತು ನೀನು ಯಾವ ತತೆ ಅದನ್ನೇ ತಗೊಳ್ಳಮ್ಮ ಅಂದರು, ಸರಿ ಅಂತ ಅದಕ್ಕೆ ನಾನು ಬುಕ್ ಮಾಡಿದೆ. ಥ್ಯಾಂಕ್ಸ್.